ನಮಸ್ಕಾರ ಗೆಳೆಯರೇ, ನಾಲೆಡ್ಜ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕರ್ಮದ ಆಧಾರದ ಮೇಲೆ ನಮ್ಮ ಪುನರ್ಜನ್ಮ ಇರುತ್ತೆ ಎಂದು ಹೇಳಿದರೆ ನೀವು ನಂಬುತ್ತೀರಾ? ಆದರೆ ಹೌದು, ಅದು ನಿಜ. ನಾವು ಮಾಡುವ ಕರ್ಮದ ಮೇಲೆ ನಮ್ಮ ಪುನರ್ಜನ್ಮವು ನಿರ್ಧಾರವಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಹುಟ್ಟಿದ ಪ್ರತಿ ಒಂದು ಜೀವಿಯೂ ಪುನರ್ಜನ್ಮವನ್ನು ಪಡೆಯುತ್ತದೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಕ್ಕೆ ಅನುಸಾರ ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತಾರೆ ಎಂಬುದನ್ನು ತಿಳಿಯಬಹುದು ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಗರುಡ ಪುರಾಣದ ಪ್ರಕಾರ ತಾಯಿಯ ಗರ್ಭದಲ್ಲಿರುವ ಶಿಶುವಿಗೆ ತಾಯಿಯ ಗರ್ಭದಲ್ಲಿ ಇರುವವರೆಗೂ ತನ್ನ ಹಿಂದಿನ ಜನ್ಮದ ಬಗ್ಗೆ ಶಿಶುವಿಗೆ ತಿಳಿದಿರುತ್ತದೆ. ಇನ್ನು ಮನುಷ್ಯ ಮಾಡಿದ ಕರ್ಮದ ಅನುಸಾರ ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತಾನೆ, ಯಾವ ಜನ್ಮವನ್ನು ಪಡೆಯುತ್ತಾನೆ, ಇವೆಲ್ಲದನ್ನು ನೋಡೋದಾದರೆ ಯಾರು ತಂದೆ ಹಾಗೂ ತಾಯಿಯನ್ನು ನೋಡಿಕೊಳ್ಳುವುದಿಲ್ಲ, ಆಶ್ರಮಕ್ಕೆ ಸೇರಿಸಿ ಅವರಿಗೆ ನೋವನ್ನು ಕೊಡುತ್ತಾರೋ ಅಂತಹ ಮನುಷ್ಯ ಮುಂದಿನ ಜನ್ಮದಲ್ಲಿ ಆಮೆಯಾಗಿ ಹುಟ್ಟುತ್ತಾರೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಯಾವ ಮನುಷ್ಯ ಮಹಿಳೆಯರಿಗೆ ತೊಂದರೆ ಕೊಡುತ್ತಾನೆಯೋ ಹಾಗೂ ಮರ್ಯಾದೆ ಕೊಡುವುದಿಲ್ಲವೋ ಅಂತಹ ಮನುಷ್ಯ ಮುಂದಿನ ಜನ್ಮದಲ್ಲಿ ಹೆಣ್ಣಿನ ಜನ್ಮವನ್ನು ಪಡೆಯುತ್ತಾನೆ. ಇನ್ನು ಯಾವ ಮನುಷ್ಯ ಪಕ್ಷಿಗಳಿಗೆ ಹಾಗೂ ಪ್ರಾಣಿಗಳಿಗೆ ತೊಂದರೆ ಕೊಡುತ್ತಾನೋ ಹಾಗೂ ಅದನ್ನು ಕೊಂದು ಮಾರಾಟ ಮಾಡಿ ತನ್ನ ಜೀವನ ನಡೆಸುತ್ತಿರುತ್ತಾನೋ ಅಂತಹ ಮನುಷ್ಯ ಮುಂದಿನ ಜನ್ಮದಲ್ಲಿ ಅದೇ ಪ್ರಾಣಿಯಾಗಿ ಬೇರೆಯವರ ಕೈಯಲ್ಲಿ ಕೊಲ್ಲಲ್ಪಡುತ್ತಾನೆ. ಇನ್ನು ಯಾವ ಮನುಷ್ಯ ತನ್ನ ಮಿತ್ರನಿಗೆ ಮೋಸ ಮಾಡಿ ತನ್ನ ಬೆನ್ನಿಗೆ ಚೂರಿ ಹಾಕುತ್ತಾನೋ ಅಂತಹ ಮನುಷ್ಯ ಕತ್ತೆಯಾಗಿ ಹುಟ್ಟುತ್ತಾನೆ. ಇನ್ನು ಯಾರು ತಾವು ಸಾಯುವ ಸಮಯದಲ್ಲಿ ಭಗವಂತನ ಜಪ ಮಾಡುತ್ತಾರೋ ಅಂತಹವರಿಗೆ ಆ ಭಗವಂತನು ಮುಕ್ತಿಯನ್ನು ನೀಡುತ್ತಾನೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಯಾರು ತನ್ನ ಯಜಮಾನ ಅಂದರೆ ಮಾಲೀಕನನ್ನು ಮೋಸ ಮಾಡುತ್ತಾರೋ, ಮಾಲೀಕನ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೋ ಅಂಥವರು ಮುಂದಿನ ಜನ್ಮದಲ್ಲಿ ಕೋತಿಯಾಗಿ ಹುಟ್ಟುತ್ತಾರೆ. ಇನ್ನು ಯಾವ ಮನುಷ್ಯ ತನ್ನ ಹಿಂದಿನ ಜನ್ಮದಲ್ಲಿ ಕಳ್ಳತನ ಮಾಡುತ್ತಾ ಇರುತ್ತಾನೋ ಅಂತಹವರು ಮುಂದಿನ ಜನ್ಮದಲ್ಲಿ ಇಲಿಯಾಗಿ ಹುಟ್ಟುತ್ತಾರೆ. ಇನ್ನು ಯಾರು ದೇವರನ್ನು ಧರ್ಮ ಗ್ರಂಥಗಳನ್ನು ನಂಬುವುದಿಲ್ಲವೋ ಹಾಗೂ ಧರ್ಮಕ್ಕೆ ಅವಮಾನ ಮಾಡುತ್ತಾರೋ ಅಂತಹವರು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟುತ್ತಾರೆ. ಇನ್ನು ಯಾವ ಮನುಷ್ಯ ಮತ್ತೊಬ್ಬರನ್ನು ಕೆಟ್ಟ ಪದಗಳನ್ನು ಉಪಯೋಗಿಸಿ ಬೈಯುತ್ತಾನೋ ಹಾಗೂ ಕೆಟ್ಟ ಪದಗಳಿಂದ ಬಳಸುವ ಮಾತಿನಿಂದ ಮತ್ತೊಬ್ಬರಿಗೆ ನೋವನ್ನು ಉಂಟುಮಾಡುತ್ತಾನೋ ಅಂತಹ ಮನುಷ್ಯ ಮುಂದಿನ ಜನ್ಮದಲ್ಲಿ ಕುರಿಯಾಗಿ ಹುಟ್ಟುತ್ತಾರೆ. ಇನ್ನು ಯಾರು ಹೆಂಗಸರಿಗೆ ತೊಂದರೆ ಕೊಡುತ್ತಾರೋ ಹಾಗೂ ಗರ್ಭಪಾತ ಮಾಡಿಸುತ್ತಾರೋ ಅಂಥವರು ಅಂಗವೈಕಲ್ಯ ಹಾಗೂ ಅಂಗವಿಕಲರಾಗಿ ಹುಟ್ಟುತ್ತಾರೆ. ಇನ್ನು ಈ ವಿಡಿಯೋನ ಮುಂದುವರಿಸೋ ಮುಂಚೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಡಿಯೋಗೆ ಬರೋದಾದರೆ, ಮದುವೆಯಾಗಿರುವ ಸ್ತ್ರೀ ಮತ್ತೊಬ್ಬ ಪರ ಪುರುಷನ ಜೊತೆ ಸಂಬಂಧ ಬೆಳೆಸಿದರೆ ಅಂತಹ ಸ್ತ್ರೀ ಮುಂದಿನ ಜನ್ಮದಲ್ಲಿ ಹಾವಾಗಿ ಹುಟ್ಟುತ್ತಾರೆ. ಇನ್ನು ಗರುಡ ಪುರಾಣದ ಪ್ರಕಾರ ಯಾರೆಲ್ಲ ಬೇರೆಯವರಿಗೆ ಒಳ್ಳೆಯದನ್ನು ಬಯಸುತ್ತಾರೋ, ಧರ್ಮ ಗ್ರಂಥಗಳಿಗೆ ಮರ್ಯಾದೆ ಕೊಡುತ್ತಾರೋ, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿ ಮಾಡುತ್ತಾರೋ, ತಂದೆ ತಾಯಿಯನ್ನು ಗೌರವಿಸುತ್ತಾರೋ ಇಂತಹ ಮನುಷ್ಯರ ಆತ್ಮ ಸ್ವರ್ಗಕ್ಕೆ ಹೋಗುತ್ತದೆ. ಇದೆಲ್ಲ ವಿಷಯಗಳನ್ನು ಕೇಳಿದ್ರೆ ನಿಮಗೆ ಒಂದು ಡೌಟ್ ಬರಬಹುದು. ನಾವು ಮಾಡಿದ ಪಾಪ ಕರ್ಮಕ್ಕೆ ನರಕದಲ್ಲೇ ಶಿಕ್ಷೆಯನ್ನು ಅನುಭವಿಸಿ ಬರುತ್ತೇವೆ, ಆದರೂ ಸಹ ಪುನರ್ಜನ್ಮದಲ್ಲಿ ಮತ್ತೊಮ್ಮೆ ಕಷ್ಟಗಳನ್ನು ಯಾಕೆ ಅನುಭವಿಸಬೇಕು? ಈ ಪ್ರಶ್ನೆಗೆ ಉತ್ತರವನ್ನು ವಿಷ್ಣುವು ಗರುಡನಿಗೆ ಹೇಳುತ್ತಾನೆ. ಅದೇನೆಂದರೆ, ಮನುಷ್ಯರು ತಾವು ಮಾಡಿದ ಕರ್ಮಕ್ಕೆ ನರಕದಲ್ಲಿ ಶಿಕ್ಷೆಯನ್ನು ಕೊಟ್ಟ ಮೇಲೆಯೂ ಅದು ಸಾಕಾಗದೆ ಅವರು ಮಾಡಿರುವ ಕರ್ಮಕ್ಕೆ ಶಿಕ್ಷೆಗಳನ್ನು ಪುನರ್ಜನ್ಮದಲ್ಲಿ ಹುಟ್ಟಿ ಪೂರ್ಣಗೊಳಿಸಬೇಕಾಗುತ್ತದೆ. ಇನ್ನು ನೀವು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟೋದಕ್ಕೆ ಇಷ್ಟಪಡುತ್ತೀರಾ? ಕಾಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಗೆಳೆಯರೇ ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.